ದಾವಣಗೆರೆಯಲ್ಲಿ ಆಕ್ಷೇಪಾರ್ಹ ಫ್ಲೆಕ್ಸ್ ಅನ್ನ ಹಾಕಿದ್ದ ವಿಚಾರ ಹಿಂದೂ ಕಾರ್ಯಕರ್ತರ ಆಕ್ಷೇಪ ದೊಡ್ಡ ಹೈಡ್ರಾಮಾ ಆಗಿದ್ದು ನಾವೆಲ್ಲ ನೋಡಿದ್ವಿ. ಆಕ್ಷೇಪಾರ್ಹ ಫ್ಲೆಕ್ಸ್ ತೆರವಿಗೆ ವಿಪರೀತ ವಿರೋಧ ವ್ಯಕ್ತ ಆಗಿತ್ತು. ಈ ಬೆನ್ನಲ್ಲೇ ಹಿಂದೂ ಮುಖಂಡ ಸತೀಶ್ ಪೂಜಾರಿಯನ್ನ ಬಂಧಿಸಲಾಗಿದೆ. ದಾವಣಗೆರೆಯ ವಿದ್ಯಾನಗರ ಪೊಲೀಸ್ ಠಾಣೆಯ ಮುಂಭಾಗ ಭಾರಿ ದೊಡ್ಡ ಹೈಡ್ರಾಮಾನೇ ನಡೆದು ಹೋಯಿತು. ಸತೀಶ್ ಪೂಜಾರಿ ಬಿಡುಗಡೆ ಮಾಡುವಂತೆ ನೂರಾರು ಯುವಕರು ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಸ್ಟೇಷನ್ ಬೇಲ್ ಮೇರೆಗೆ ಹಿಂದೂ ಮುಖಂಡನನ್ನ ಬಿಡುಗಡೆಗೊಳಿಸಲಾಗಿದೆ. ಕೋಮು ಸೌಹಾರ್ದ ಕದಡೋ ಆರೋಪದಲ್ಲಿ ಪೊಲೀಸರು ಬಂಧಿಸಿದ್ರಂತೆ. ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಆಕ್ಷೇಪಾರ್ಹ ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು ಅನ್ನೋದು ಒಂದು ವರ್ಗದ ಕೂಗು. ದಾವಣಗೆರೆ ಸ್ಟೇಷನ್ ಮುಂಭಾಗದಲ್ಲಿ ಆಗಿರುವಂತಹ ಹೈಡ್ರಾಮಾವನ್ನು ನೀವು ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಯುವಕರ ಸಿಟ್ಟು, ಯುವಕರ ಆಕ್ಷೇಪ, ಪೊಲೀಸರ ಕಾರ್ಯವೈಖರಿಗೆ ಏನು ಅನ್ನೋದನ್ನು ನೋಡ್ತಾ ಇದ್ದೀರಾ. ವಿಷಯ ಇಷ್ಟೇ ಆಗಿದ್ದು, ಗಣೇಶ ವಿಸರ್ಜನೆ ಟೈಮ್ನಲ್ಲಿ, ಗಣೇಶೋತ್ಸವದ ಟೈಮ್ನಲ್ಲಿ ಅಲ್ಲಿ ಒಂದು ಫ್ಲೆಕ್ಸ್ ಹಾಕಿರ್ತಾರೆ. ಶಿವಾಜಿ ಅಫ್ಜಲ್ ಖಾನನ್ನ ಕೊಲ್ಲುವಂತಹ ಫ್ಲೆಕ್ಸ್. ಅದು ಸತ್ಯ ಕೂಡ, ಅದು ಇತಿಹಾಸ. ಅದನ್ನ ನೋಡಿ ಕೆಲವರ ಕಣ್ಣು ಕೆಂಪಗಾಗಿದೆ. ಇಲ್ಲಿ ಪ್ರಶ್ನೆ ಇರೋದೇನೆಂದ್ರೆ, ಇದೇ ರೀತಿಯ ಕ್ರಮ ಎಲ್ಲ ಕಡೆಗಳಲ್ಲೂ ಆಗುತ್ತಾ? ಔರಂಗಜೇಬನ ಕತ್ತಿಯನ್ನ ತೋರಿಸ್ತೋರಿದ್ದಾರಲ್ಲ, ಅವ್ರ ಮೇಲೆ ಏನಪ್ಪ ಕ್ರಮ ಆಯಿತು? ಎಷ್ಟು ಜನರನ್ನ ಬಂಧಿಸಿದ್ರು? ಅದು ಕೋಮು ಸೌಹಾರ್ದತೆ ತೆಗೆದಂಗಲ್ವಾ? ಯಾಕೆ ಸೆಲೆಕ್ಟಿವ್ ಆಗಿ ನೀವು ಬಂಧಿಸ್ತೀರಾ ಅನ್ನೋ ಪ್ರಶ್ನೆ. ಸತೀಶ್ ಪೂಜಾರಿ ಅವರನ್ನ ಇವತ್ತು ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಅಂತೇನು ಹೇಳ್ತಿದ್ದಾರೆ. ನಾವು ಸಾಕ್ಷಿಯನ್ನು ಕೇಳಿದ್ವಿ, ಯಾವ ಇದರಲ್ಲಿ ಮಾತಾಡಿದ್ದಾರೆ, ಏನು ಸಾಕ್ಷಿಯನ್ನು ಕೇಳಿದ್ವಿ. ಅದರ ಒಟ್ಟಾರೆ ಇಲ್ಲಿ ನಮ್ಗೆ ಅನಿಸೋದು, ಇಲ್ಲೊಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ರಾಜಕೀಯ ಕಾರಣಗಳು ಸಹ ಇರ್ಬೋದು. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯ ಮೂಲಕ ಕೆಲವೊಂದು ಶಕ್ತಿಗಳು ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುಂದೆ ಕಾನೂನಿನ ಹೋರಾಟದ ದಾರಿಯಲ್ಲಿ ನಾವು ಹೋಗ್ತೀವಿ. ನಮ್ಮ ವಕೀಲರ ಟೀಮ್ ಬಂದಿದೆ. ಕಾನೂನಾತ್ಮಕವಾಗಿ ಅವರ ಸಲಹೆಯನ್ನು ಪಡೆದು ಕಾನೂನು ರೀತಿಯನ್ನು ಹೋರಾಟವನ್ನು ಮಾಡ್ತೀವಿ. ಏನೇನು ಸೆಕ್ಷನ್, ಏನೇನು ಆರೋಪ